ಸರ್ ಬಜಾಜ್ ಮೈಕ್ರೋ ಫೈನಾನ್ಸಲ್ಲಿ 30,000 ರೂಪಾಯಿ ಲೋನ್ ತಗೊಂಡಿರಬೇಕಾದ್ರೆ 12 ಕಂತು ಕಟ್ಟಿದ್ದೀವಿ. ಇನ್ನೊಂದು ಮಂತ್ ಸ್ವಲ್ಪ 4 ಡೇಸ್ ಲೇಟ್ ಪೇಮೆಂಟ್ ಆಗಿತ್ತು. ಅದಕ್ಕೋಸ್ಕರ ಏನು ಮಾಡೋರೆ, ಮನೇಲಿ ಬಂದು ಫೋರ್ಸ್ ಮಾಡಿ ಅಮ್ಮನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಅದು ಕಾಲ್ ರೆಕಾರ್ಡು ಎಲ್ಲ ಪ್ರತಿಯೊಂದು ನಮ್ಮ ಹತ್ರ ಇದೆ ಸರ್ ಆಲ್ರೆಡಿ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ವೈಫ್ ಎಲ್ಲಿದ್ದಾರೆ ಅಂತ ಇವ್ರು ಕೇಳಿದ್ದಾರೆ. ನಿಮ್ಮ ಮಗ ಮತ್ತು ಸೊಸೆ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಹುಡುಕಂದು ಇವರು ಪುರಿಗಲಿ ಅಂತ ಅಲ್ಲಿ ಕನ್ಕಡಿ ಫ್ಯಾಕ್ಟ್ರಿ ಇದೆ ಸರ್, ಅಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ವೈಫು. ಅಲ್ಲೂ ಹೋಗ್ಬಿಟ್ಟು ಫೋರ್ಸ್ ಮಾಡಿ ಅಲ್ಲೂ ಕೇಳ್ಕೊಂಡೋಗಿ ನನ್ನ ಮಗಳು 7 ವರ್ಷ ಪಾಪನ್ನ ಸರ್ ಬಲವಂತ ತಲೆ ಮೇಲೆ ಹೊಡೆದು ಕರ್ಕೊಂಡು ಹೋಗಿದ್ದಾರೆ. ಹೆಣ್ಮಕ್ಳು ಮುಟ್ಟೋ ರೂಲ್ಸ್ ಯಾರು ಕೊಟ್ಟವ್ರೆ ಸರ್ ಇವ್ರಿಗೆ? ಅದು ನಾವು ಬೇಕಾಗಿರೋದು ಪ್ಲಸ್ ಪಾಯಿಂಟ್. ಈಗ ಅದಕ್ಕೋಸ್ಕರ ನಾನು ಇವೆಲ್ಲ ಕಲೆಕ್ಟಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನಾವು ಪಕ್ಕ ಜಾಲಹಳ್ಳಿಯವರು ಸರ್. ಅವ್ರು ಮೊನ್ನೆ ಸರ್ 4 ದಿವಸ ಆಯಿತು. ಬಜಾಜ್ ಮೈಕ್ರೋ ಫೈನಾನ್ಸ್ ಅಂತ ಸರ್ ಇಬ್ಬರು ಅಂತ ಸರ್. ಅವ್ರ ಹೆಸರು ಒಬ್ಬರ ಹೆಸರು ಗೊತ್ತಿಲ್ಲ ಸರ್, ಹೆಸರು ನೇಮ್ಗಳು ಗೊತ್ತಿಲ್ಲ, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ. ಆಲ್ರೆಡಿ ಅವರು ಹೊರಗಡೆ ಕೂಡಿಸ್ಕೊಂಡಿದ್ದಾರೆ ಸರ್. 30,000 ಸರ್ 2 ವರ್ಷಕ್ಕೆ ಕಟ್ತಾ ಇದ್ವಿ ಸರ್. 4 ದಿನ ಲೇಟ್ ಪೇಮೆಂಟ್ ಆಗಿರೋ ಸರ್. ಕಾಲ್ ಮಾಡಿದ್ರು ಸರ್, ನಾನು ಇವತ್ತೆಲ್ಲ ಸಂಜೆ ಹಾಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಅಮ್ಮ ಆಲ್ರೆಡಿ ಕಟ್ಕೊಟ್ಟಿದ್ದಾರೆ, ಮತ್ತೆ ಕಟ್ಕೊಟ್ಟಿದ್ದಾರೆ. ಆದರೂ ಸರ್ ಈಗ ಬಂದ್ಬಿಟ್ಟು ಚಿಕ್ಕ ಹುಡುಗಿ ಮೇಲೆ ಕೈ ಮಾಡೋ ರೂಲ್ಸ್ ಯಾಕೆ ಕೊಟ್ಟವ್ರು ಅದನ್ನ ಕೇಳ್ಕೊತಿರೋದು ಅಷ್ಟೇ ಸರ್. ನಮಗೆ ನ್ಯಾಯ ಕೊಡಿ ಸರ್. ನಮ್ಮ ಹೆಣ್ಮಕ್ಳು ಬಗ್ಗೆ ಒಂದು ಭಯ ಭಕ್ತಿ ಇಲ್ಲ ಯಾರಿಗೂ. ಹೇಳಿದಾಗ ಪರ್ಮಿಷನ್ ಇಲ್ಲಿ ಯಾಕೆ ಮೈ ಮುಡ್ತಾರೆ ಹುಡುಗಿರ ಮೈ ಅಂತ ಕೇಳ್ತಾ ಇರೋದು ಅಷ್ಟೇ ಸರ್. Subscribe now and press the bell icon. Never miss an update.